ಅಮೆರಿಕ ಅದೆಷ್ಟೋ ಭಾರತೀಯ ಯುವಕರು ದಿನನಿತ್ಯ ಕಾಣುವಂತಹ ಸುಂದರ ಕನಸು. ಅಲ್ಲಿಗೆ ಹೋದರೆ ಬದುಕು ಬದಲಾಗುತ್ತೆ, ಕೈತುಂಬ ಸಂಪಾದನೆ ಮಾಡಬಹುದು, ತನ್ನ ಊರಿನಲ್ಲಿರುವಂತಹ ತನ್ನ ಹೆತ್ತವರ ಕಷ್ಟಗಳನ್ನೆಲ್ಲ ತೀರಿಸಬಹುದು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಸೆಯಾಗಿರುತ್ತೆ. ಆದರೆ ಅದೇ ಅಮೆರಿಕದ ಕನಸು ಯುವಕನೊಬ್ಬನ ಪಾಲಿಗೆ ಕರಾಳವಾಗಿ ಪರಿಣಮಿಸಿದೆ. ಎದೆ ತುಂಬ ಆಸೆಗಳನ್ನು ಹೊತ್ತು ವಿದ್ಯಾಭ್ಯಾಸ ಮುಗಿಸಿ ಇನ್ನೇನು ಕೆಲಸ ಸಿಗುತ್ತೆ, ತನ್ನ ಕುಟುಂಬದ ಕಷ್ಟ ದೂರ ಆಗುತ್ತೆ ಅಂತ ಕಾಯ್ತಾ ಇದ್ದಂತಹ ಆ ಯುವಕ ಕಡೆಗೆ ಅದೇ ಅಮೆರಿಕದಲ್ಲಿ ನೇಣು ಕುಣಿಕೆಗೆ ಕರುಳಡ್ಡಿ ಹೆಣವಾಗಿದ್ದಾನೆ. ಆತನ ಹೆಸರು ಇರಗನಬೋಯಿನ ಚಂದು. ವಯಸ್ಸು ಕೇವಲ 26. ಆಂಧ್ರ ಪ್ರದೇಶದ ಕರ್ನೂಲ್ ಮೂಲದ ಈ ಯುವಕ ತನ್ನ ತಂದೆ ತಾಯಿಯ ಅಚ್ಚುಮೆಚ್ಚಿನ ಮಗ. ತಮ್ಮನಿಗೆ ಮಾರ್ಗದರ್ಶಕನಾಗಿದ್ದ ಅಣ್ಣ ಮತ್ತು ಎಲ್ಲರಿಗೂ ಪ್ರೀತಿ ಹಂಚುತ್ತಿದ್ದ ಒಳ್ಳೆಯ ಸ್ನೇಹಿತ. ಆದರೆ ಇಂದು ಆತ ಜೀವಂತವಾಗಿಲ್ಲ. ಅಮೆರಿಕದಲ್ಲಿ ಉದ್ಯೋಗ ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಚಂದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಆತನ ಮೃತದೇಹವನ್ನು ತಾಯ್ನಾಡಿಗೆ ತರಲು ಕುಟುಂಬ ಹರಸಾಹಸ ಪಡ್ತಾ ಇದೆ. ಫಂಡ್ ರೈಸ್ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಮಧ್ಯ ಪ್ರವೇಶಿಸಿದೆ. ಬನ್ನಿ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ನೋಡ್ಕೊಂಡು ಬರೋಣ. ನಾನು ಶಿವಮೂರ್ತಿ ಸರ್ಭಾ. ಮಾಸ್ಟರ್ಸ್ ಮುಗಿಸಿದರೂ ಸಿಗಲಿಲ್ಲ ಕೆಲಸ. ಖಿನ್ನತೆಯಿಂದ ಆತ್ಮಹತ್ಯೆಗೆ ಶರಣಾದ ಚಂದು. ವೀಕ್ಷಕರೇ, ಚಂದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಒಂದು ಅಪ್ಪಟ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ಅಮೆರಿಕದ ಚಿಕಾಗೋದಲ್ಲಿರುವಂತಹ ಪ್ರತಿಷ್ಠಿತ ಡಿಪಾಲ್ ಯೂನಿವರ್ಸಿಟಿಯಲ್ಲಿ ಆತ ಇತ್ತೀಚೆಗಷ್ಟೇ ತನ್ನ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದ. ಶಿಕ್ಷಣ ಮುಗಿದ ತಕ್ಷಣ ಎಲ್ಲರಂತೆ ಆತ ಕೂಡ ಕೆಲಸ ಹುಡುಕುವ ಪ್ರಯತ್ನದಲ್ಲಿ ಇದ್ದ. ಕಳೆದ ಹಲವು ವಾರಗಳಿಂದ ಆತ ಅಮೆರಿಕದಾದ್ಯಂತ ಸಕ್ರಿಯವಾಗಿ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆತನಿಗೆ ಕೆಲಸ ಮಾತ್ರ ಸಿಗಲಿಲ್ಲ. ಒಂದು ಕಡೆ ಕೆಲಸವಿಲ್ಲ, ಮತ್ತೊಂದು ಕಡೆ ಕೈಯಲ್ಲಿ ಹಣವಿಲ್ಲ. ಈ ಪರಿಸ್ಥಿತಿ ಆತನನ್ನ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ದೂಡಿತ್ತು. ಕುಟುಂಬದ ಮೂಲಗಳು ಮತ್ತು ಆತನ ಆಪ್ತರು ಹೇಳುವ ಪ್ರಕಾರ ಚಂದುಗೆ ತನ್ನ ತಂದೆಯ ಬಗ್ಗೆ ಅತಿಯಾದ ಕಾಳಜಿ ಮತ್ತು ನೋವಿತ್ತು. ಆತನ ತಂದೆ ಊರಿನಲ್ಲಿ ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ತನ್ನನ್ನು ಅಮೆರಿಕಕ್ಕೆ ಕಳಿಸಿದ ತಂದೆಯ ಮೇಲೆ ತಾನು ಇನ್ನೂ ಆರ್ಥಿಕವಾಗಿ ಡಿಫೆಂಡ್ ಆಗಿದ್ದೀನಲ್ಲ ಎಂಬ ಗಿಲ್ಟ್ ಆತನನ್ನು ಕಾಡ್ತಾ ಇತ್ತು. ತಂದೆಯ ಕಷ್ಟಗಳನ್ನು ನೋಡಲಾಗದೆ ನಿರಂತರ ನಿರುದ್ಯೋಗದಿಂದ ಕಂಗೆಟ್ಟಿದ್ದ ಚಂದು ಅಮೆರಿಕದ ತನ್ನ ಮನೆಯಲ್ಲಿಯೇ ನೇಣಿಗೆ ಶರಣಾಗಿದ್ದಾನೆ. ಸದ್ಯ ಈ ಪ್ರಕರಣದ ತನಿಖೆಯ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಇನ್ನೂ ಬಹಿರಂಗಪಡಿಸಿಲ್ಲ. ಮೃತದೇಹ ತರಲು $25,000 ಬೇಕು. ಸಹಾಯಕ್ಕೆ ನಿಂತ ಅನಿವಾಸಿ ಭಾರತೀಯರು. ಮಗನ ಸಾವಿನ ಸುದ್ದಿ ಕೇಳಿ ಆಂಧ್ರದಲ್ಲಿರುವಂತಹ ಚಂದುವಿನ ಕುಟುಂಬ ಅಕ್ಷರಶಃ ಕುಸಿದು ಬಿದ್ದಿದೆ. ಆ ಬಡ ಕುಟುಂಬಕ್ಕೆ ಮಗನ ಮೃತದೇಹವನ್ನು ಭಾರತಕ್ಕೆ ತರುವಷ್ಟು ಆರ್ಥಿಕ ಶಕ್ತಿಯೂ ಇಲ್ಲ. ಈ ಕಷ್ಟದ ಸಮಯದಲ್ಲಿ ಅಮೆರಿಕದಲ್ಲಿರುವಂತಹ ಭಾರತೀಯ ಸಮುದಾಯ ಆ ಕುಟುಂಬದ ನೆರವಿಗೆ ಧಾವಿಸಿದೆ. ಚಂದುವಿನ ಮೃತದೇಹವನ್ನು ತಾಯ್ನಾಡಿಗೆ ತರಲು ಮತ್ತು ಆತನ ಸಾಲವನ್ನು ತೀರಿಸಲು ಆನ್ಲೈನ್ನಲ್ಲಿ ಫಂಡ್ ರೈಸಿಂಗ್ ಅಭಿಯಾನವನ್ನು ಶುರು ಮಾಡಲಾಗಿದೆ. $1,25,000 ಅಂದರೆ ಅಂದಾಜು $1 ಕೋಟಿ ಸಂಗ್ರಹಿಸುವ ಗುರಿಯನ್ನು ಹೊಂದಲಾಗಿದೆ. ಫಂಡ್ ರೈಸಿಂಗ್ ಪೇಜ್ನಲ್ಲಿ ಹೇಳಿರುವ ಪ್ರಕಾರ ಅಮೆರಿಕದಿಂದ ಭಾರತಕ್ಕೆ ಮೃತದೇಹವನ್ನು ತರಲು ಫ್ಯೂನರಲ್ ಹೋಮ್ ಸೇವೆ, ಕಾನೂನು ಅನುಮತಿಗಳು ಮತ್ತು ಸಾರಿಗೆ ವೆಚ್ಚ ಸೇರಿ ಕನಿಷ್ಠ $25,000 ಅಂದರೆ ಸುಮಾರು $20 ಲಕ್ಷ ಬೇಕಾಗುತ್ತೆ. ಈ ಖರ್ಚನ್ನು ಭರಿಸುವುದು ಆ ಬಡ ಕುಟುಂಬಕ್ಕೆ ಅಸಾಧ್ಯವಾದ ಮಾತು. ಹೀಗಾಗಿ ಮೊದಲ ಹಂತದಲ್ಲಿ ಈ ಹಣವನ್ನು ಬಳಸಲಾಗುತ್ತೆ. $25,000 ಹೆಚ್ಚು ಸಂಗ್ರಹವಾಗುವಂತಹ ಹಣವನ್ನು ಚಂದು ಮಾಡಿದ ಶೈಕ್ಷಣಿಕ ಸಾಲವನ್ನು ತೀರಿಸಲು ಆತನ ಪೋಷಕರಿಗೆ ನೀಡಲಾಗುತ್ತೆ. ಕೇವಲ 2 ದಿನಗಳಲ್ಲಿ $76,500 ಹೆಚ್ಚು ದುಡ್ಡು ಸಂಗ್ರಹವಾಗಿದೆ. ಭಾನುವಾರ ಭಾರತಕ್ಕೆ ಚಂದುವಿನ ಮೃತದೇಹ. ಮಗನ ಕಳೆದುಕೊಂಡ ಸೆಕ್ಯೂರಿಟಿ ಗಾರ್ಡ್ ತಂದೆಯ ಯಾತನೆ. ಇನ್ನು ಚಂದು ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಗಳಂತೆ ಎದೆ ತುಂಬ ಭರವಸೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಚಿಕಾಗೋಗೆ ಬಂದಿದ್ದ. ಆತ ಅದ್ಭುತ ಮನುಷ್ಯ. ತನ್ನ ಸ್ನೇಹಿತರಿಗೆ ಮತ್ತು ಕಿರಿಯ ಸಹೋದರನಿಗೆ ದೊಡ್ಡ ಆಧಾರವಾಗಿದ್ದ. ಆದರೆ ಆತ ಎದುರಿಸಿದ ಸವಾಲುಗಳ ಭಾರವನ್ನು ತಡೆದುಕೊಳ್ಳಲು ಆತನಿಗೆ ಸಾಧ್ಯವಾಗಲಿಲ್ಲ. ಆತನ ಕನಸುಗಳು ಅರ್ಧಕ್ಕೆ ಕಮರಿ ಹೋದವು. ಆತನ ಕುಟುಂಬ ಈಗ ಊಹಿಸಲಾಗದಂತಹ ನಷ್ಟದಿಂದ ಛಿದ್ರವಾಗಿದೆ ಅಂತ ಫಂಡ್ ರೈಸಿಂಗ್ ಪೇಜ್ನಲ್ಲಿ ಭಾವುಕವಾಗಿ ಬರೆಯಲಾಗಿದೆ. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈಗಾಗಲೇ ಎಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿದಿದ್ದು ಚಂದುವಿನ ಮೃತದೇಹ ಅಮೆರಿಕದ ಫ್ಯೂನರಲ್ ಹೋಮ್ನಲ್ಲಿ ಇದೆ. ವಿಮಾನಗಳ ಕೊರತೆಯಿಂದಾಗಿ ಬರುವ ಭಾನುವಾರ ಮೃತದೇಹವನ್ನು ಏರ್ಲಿಫ್ಟ್ ಮಾಡುವ ಪ್ಲಾನ್ ಇದೆ. ಆದಷ್ಟು ಬೇಗ ಮಗನ ಮುಖವನ್ನು ಪೋಷಕರಿಗೆ ತೋರಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ತಂದೆ ತಮ್ಮ ಮಗನನ್ನು ಅಮೆರಿಕಕ್ಕೆ ಕಳುಹಿಸಿ ಭವಿಷ್ಯದಲ್ಲಿ ಉತ್ತಮ ಬದುಕನ್ನು ನೋಡ್ತಾ ಇದ್ರು. ಆದರೆ ಈಗ ಮಗ ತಾಯ್ನಾಡಿಗೆ ಹೆಣವಾಗಿ ಬರ್ತಾ ಇದ್ದು ಅವರ ಯಾತನೆ ಹೇಳತಿರದ್ದಾಗಿದೆ. ಕುಟುಂಬದ ನೆರವಿಗೆ ಬಂದ ಕೇಂದ್ರ ಸರ್ಕಾರ.
ನಾರಾ ಲೋಕೇಶ್ ರಾಮ್ ಮೋಹನ್ ನಾಯ್ಡು ಸಾಥ್. ಇನ್ನು ಈ ಹೃದಯ ವಿದ್ರಾವಕ ಘಟನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಟಿಡಿಪಿ ಐಟಿ ಸೆಲ್ ಸದಸ್ಯ ಸಾಯಿ ಬೊಲ್ಲಿನೇನಿ ಅವರು ಎಕ್ಸ್ ಖಾತೆಯಲ್ಲಿ ಆಂಧ್ರದ ಸಚಿವ ನಾರಾ ಲೋಕೇಶ್ ಅವರನ್ನ ಟ್ಯಾಗ್ ಮಾಡಿ ಮೃತದೇಹ ತರಲು ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ತಕ್ಷಣವೇ ಸ್ಪಂದಿಸಿದ ನಾರಾ ಲೋಕೇಶ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಲ್ಲದೆ ಮೃತದೇಹವನ್ನ ಯಾವುದೇ ಅಡೆತಡೆ ಇಲ್ಲದೆ ಭಾರತಕ್ಕೆ ತರಲು ಸಹಾಯ ಮಾಡುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರಿಗೆ ವಿನಂತಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು, ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ, ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸಮನ್ವಯ ಸಾಧಿಸುತ್ತಿದ್ದೇವೆ. ಈ ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಬೆಂಬಲ ನೀಡಲು ನಮ್ಮ ಕೈಲಾದ ಎಲ್ಲವನ್ನೂ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ವೀಕ್ಷಕರೇ, ವಿದೇಶಕ್ಕೆ ಓದಲು ಹೋಗುವ ನಮ್ಮ ವಿದ್ಯಾರ್ಥಿಗಳು ಎದುರಿಸುತ್ತಿರುವಂತಹ ಆರ್ಥಿಕ ಸಮಸ್ಯೆಗಳು ಮತ್ತು ಉದ್ಯೋಗದ ಅನಿಶ್ಚಿತತೆಗೆ ಚಂದುವಿನ ಈ ಸಾವು ಒಂದು ಕನ್ನಡಿಯಾಗಿದೆ. ಅಪ್ಪ ಅಮ್ಮನಿಗೆ ಆಧಾರವಾಗಬೇಕಾಗಿದ್ದಂತಹ ಮಗ ಸಾಲದ ಹೊರೆ ಹೊತ್ತು ಮತ್ತು ನಿರುದ್ಯೋಗದ ಟೆನ್ಷನ್ನಿಂದ ಹೆಣವಾಗಿ ವಾಪಸ್ ಬರ್ತಾ ಇರುವುದು ನಿಜಕ್ಕೂ ದುರಂತ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.